ನಮಸ್ಕಾರ ಸ್ನೇಹಿತರೆ. ಈ ಫಂಕ್ಷನ್ಸ್ ಇನ್ ಪೈಥನ್ ಸೆಷನ್ 20ಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಕೆಲವೊಂದು ಹೊಸ ವಿಚಾರಗಳನ್ನು ಕಲಿಯೋಣ. ಫಂಕ್ಷನ್ನಲ್ಲಿ ಸೆಷನ್ ಆಬ್ಜೆಕ್ಟಿವ್ಸ್ನ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಸೆಷನ್ 19ನಲ್ಲಿ ನಾನು ನಿಮಗೊಂದು ಟಾಸ್ಕ್ ಕೊಟ್ಟಿದ್ದೆ. ಆ ಟಾಸ್ಕನ್ನು ಯಾವ ರೀತಿ ನಾವು ಪೈಥನ್ನಲ್ಲಿ ಪ್ರೋಗ್ರಾಮ್ ಬರೆಯೋದು ಅನ್ನೋದನ್ನು ನೋಡೋಣ. ಮತ್ತು ಇವತ್ತಿನ ಸೆಷನಲ್ಲಿ ಇನ್ನರ್ ಫಂಕ್ಷನ್ಸ್ ಅಂದರೆ ಏನು ಮತ್ತು ರಿಕರ್ಸಿವ್ ಫಂಕ್ಷನ್ಸ್ ಅಂದರೆ ಏನು ಅಂತ ಕೂಡ ತಿಳ್ಕೊಳ್ಳೋಣ. ಈ ಇನ್ನರ್ ಫಂಕ್ಷನ್ಸಲ್ಲಿ ಎರಡು ಪ್ರಮುಖವಾದ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೀನಿ. ಲೋಕಲ್ ಆ್ಯಂಡ್ ಗ್ಲೋಬಲ್ ವೇರಿಯಬಲ್ಸ್ ಅಂತ. ಇವೆರಡನ್ನೂ ಕೂಡ ನಾವು ಯಾವ ರೀತಿ ಪೈಚಾರ್ಮಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಬನ್ನಿ ಪೈಚಾರ್ಮ್ಗೆ ಹೋಗ್ಬಿಟ್ಟು ಈ ಸೆಷನ್ 19 ಟಾಸ್ಕ್ ಏನು ಅಂತ ಫಸ್ಟ್ ನೋಡೋಣ. ರೈಟ್ ಎ ಪ್ರೋಗ್ರಾಮ್ ಇನ್ ಪೈಥನ್ using a function to display the area of a triangle. ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ನ ನಾನು ಡಿಸ್ಪ್ಲೇ ಮಾಡಬೇಕು, ಅದಕ್ಕೊಂದು ಫಂಕ್ಷನ್ ಬರೀಬೇಕು. ಹೋದ ಸೆಷನ್ನಲ್ಲಿ ನಾನು ನಿಮಗೆ ಹೇಳಿದ್ದೆ, ಫಂಕ್ಷನ್ನ ನಾವು ಎಷ್ಟೊಂದು ವಿಧಾನಗಳಿಂದ ನಾವು ಕರಿಬೋದು. ಫಂಕ್ಷನ್ನ ಡೈರೆಕ್ಟ್ ಕಾಲಿಂದ ಕರಿಬೋದು, ಅಥವಾ ಅಸೋಸಿಯೇಷನ್ ಆಫ್ ಎ ಫಂಕ್ಷನ್ ವಿತ್ ಎ ವೇರಿಯಬಲ್ ಅಂದರೆ ಫಂಕ್ಷನ್ ರಿಸಲ್ಟ್ನ ಒಂದು ವೇರಿಯಬಲ್ಗೆ ಅಸೋಸಿಯೇಟ್ ಮಾಡ್ಬೋದು, ಅಥವಾ ಫಂಕ್ಷನ್ನ ಪ್ರಿಂಟ್ ಮಾಡ್ಬೋದು, ಅಥವಾ ಫಂಕ್ಷನ್ನ ಇಫ್ ಕಂಡೀಷನ್ ಜೊತೆ ಅಥವಾ ಫಾರ್ ಲೂಪಲ್ಲಿ ಕೂಡ ನಾವು ಅಸೋಸಿಯೇಟ್ ಮಾಡ್ಬೋದು. ಸೊ ಇವಾಗ ಏರಿಯಾ ಆಫ್ ಎ ಟ್ರಯಾಂಗಲ್ನ ಯಾವ ರೀತಿ ನಾವು ಫಂಕ್ಷನ್ ಬರೀಬೇಕು ಅನ್ನೋದನ್ನು ನೋಡೋಣ. ಬನ್ನಿ ಇವಾಗ ಪೈಚಾರ್ಮ್ಗೆ ಹೋಗೋಣ. ಇವಾಗ ನೋಡಿ ಪೈಚಾರ್ಮ್ ಲೋಡ್ ಆಗಿದೆ. ಇವಾಗ ಒಂದು ಫಂಕ್ಷನ್ ಡಿಫೈನ್ ಮಾಡೋಣ. ಡಿಫೈನ್ TRI ಅಂಡರ್ಸ್ಕೋರ್ ಏರಿಯಾ ಅಂತ ಡಿಫೈನ್ ಮಾಡೋಣ. ನಮಗೆಲ್ಲ ಗೊತ್ತು ಏರಿಯಾ ಆಫ್ ಎ ಟ್ರಯಾಂಗಲ್ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇವಾಗ ಬೇಸ್ ಆ್ಯಂಡ್ ಹೈಟ್ಗೆ ಎರಡು ಪ್ಯಾರಾಮೀಟರ್ಸ್ನ ನಾನು ಈ ಟ್ರಯಾಂಗಲ್ ಏರಿಯಾ ಅನ್ನೋ ಫಂಕ್ಷನಲ್ಲಿ ತೊಗೊತೀನಿ. ಅದನ್ನು ಬೇಸ್ ಅಂತ ಕರೆಯೋಣ, ಇನ್ನೊಂದು ಹೈಟ್ ಅಂತ ಕರೆಯೋಣ. ಸೊ ಎರಡು ಪ್ಯಾರಾಮೀಟರ್ಸ್ನ ನಾನು ತೊಗೊಂಡೆ. ಫಂಕ್ಷನ್ ಒಳಗಡೆ ಏರಿಯಾ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಏರಿಯಾ ಈಸ್ ಈಕ್ವಲ್ ಟು, ಇವಾಗ ಹಾಫ್ ಅನ್ನೋದಕ್ಕೆ ನಾವು 0.5 ಅಂತ ಕೂಡ ಹೇಳ್ಬೋದು. 0.5 ಇಂಟು ಬೇಸ್ ಇಂಟು ಹೈಟ್ ಆಯಿತು. ಇವಾಗ ಈ ಏರಿಯಾನ ನಾವು ಫಾರ್ಮುಲಾಲಿ ಹಾಕಿದ್ವಿ. ಸೊ ಈ ಏರಿಯಾನ ಡಿಸ್ಪ್ಲೇ ಮಾಡಬೇಕು. ನಾನು ಡಿಸ್ಪ್ಲೇ ಮಾಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಪ್ರಿಂಟ್ ಫಂಕ್ಷನ್ನ ಉಪಯೋಗಿಸ್ತೀನಿ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕೋಣ. ದಿ ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್, ಮತ್ತು ಈ ಏರಿಯಾ ವೇರಿಯಬಲ್ನ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಇಲ್ಲಿ ಇದುವರೆಗೂ ನನಗೆ ಏರಿಯಾನ ಹೆಂಗೆ ಕಂಡುಹಿಡಿಯೋದು ಅನ್ನೋದು ಫಂಕ್ಷನ್ನಲ್ಲಿ ಗೊತ್ತಾಯಿತು. ಇವಾಗ ಬರೀ ಫಂಕ್ಷನ್ ಬರೆದ್ರೆ ಅದು ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳಲ್ಲ. ಆ ಫಂಕ್ಷನ್ನ ನಾವು ಕರಿಬೇಕು, ಅಂದರೆ ಕಾಲ್ ಮಾಡಬೇಕು. ಕಾಲ್ ಮಾಡಬೇಕಾದ್ರೆ ಇದಕ್ಕೆ ವ್ಯಾಲ್ಯೂ ಕೂಡ ನಾನು ಕೊಡಬೇಕು. ಸೊ ಫಂಕ್ಷನ್ನ ಹೆಂಗೆ ಕಾಲ್ ಮಾಡೋದು ಅಂತ ನಾನು ನಿಮಗೆ ಪ್ರೀವಿಯಸ್ ಸೆಷನಲ್ಲಿ ಹೇಳ್ಕೊಟ್ಟಿದ್ದೀನಿ. ಇವಾಗ ಈ ಪ್ರೋಗ್ರಾಮಲ್ಲಿ ನಾನು ನಿಮಗೆ ಪ್ರಿಂಟಲ್ಲೇ ಈ ಫಂಕ್ಷನ್ನ ಕರೆಯೋದು ಹೆಂಗೆ ಅಂತ ನೋಡೋಣ. ಸೊ ಇವಾಗ ನಾನು ಏನು ಮಾಡ್ತೀನಿ, ಪ್ರಿಂಟ್, ಇಲ್ಲಿ ಐ ಕ್ಯಾನ್ ಸ್ಪೆಸಿಫೈ ಕಾಲಿಂಗ್ ದ ಫಂಕ್ಷನ್ ಅಂತ ಹಾಕ್ತೀನಿ ಒಂದು ಸ್ಟೇಟ್ಮೆಂಟು. ಇವಾಗ ಏರಿಯಾ ಅನ್ನೋ ಫಂಕ್ಷನ್ ಅಂದರೆ ಟ್ರೈ ಏರಿಯಾ ಅನ್ನೋ ಫಂಕ್ಷನ್ನ ಇಲ್ಲಿ ಕರಿತಾ ಇದ್ದೀನಿ. ಇವಾಗ ಇಲ್ಲಿ ಎರಡು ವ್ಯಾಲ್ಯೂನ ನಾನು ಸಪ್ಲೈ ಮಾಡಬೇಕು, ಬೇಸ್ ಆ್ಯಂಡ್ ಹೈಟ್ ಎರಡು ವ್ಯಾಲ್ಯೂ ಸಪ್ಲೈ ಮಾಡಬೇಕು. ಸೊ ಬೇಸ್ನ ನಾನು 10 ಅಂತ ಕೊಡ್ತೀನಿ, ಹೈಟ್ನ ನಾನು 12 ಅಂತ ಕೊಡ್ತೀನಿ. ಇದರ ಪಕ್ಕದಲ್ಲಿ ನನಗೆ ಸೆಂಟಿಮೀಟರ್ಸ್ ಅನ್ನೋ ಒಂದು ಯೂನಿಟ್ ಕೂಡ ಬೇಕು. ಸೊ ಕಾಮ ಅಂತ ಹಾಕಿ ಇಲ್ಲಿ ಸೆಂಟಿಮೀಟರ್ಸ್ ಅಂತ ಕೊಡ್ತೀನಿ. ಇದು ನಿಮಗೆ ಗೊತ್ತಿದೆ ಯಾವ ರೀತಿ ನಾವು ಮಾಡಬೇಕು ಅಂತ. ಇವಾಗ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋಣ ಬನ್ನಿ. ಎಕ್ಸಿಕ್ಯೂಟ್ ಮಾಡಿದಾಗ ನಿಮಗೆ ಔಟ್ಪುಟ್ ಬರ್ತಾ ಇದೆ ನೋಡಿ. ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ 60 ಅಂತ ಬಂದು ಕಾಲಿಂಗ್ ದಿ ಫಂಕ್ಷನ್ ನನ್ CMS ಅಂತ ಬರ್ತಾ ಇದೆ. ಇಲ್ಲಿ ಯಾಕೆ ಈ ಥರ ಬರ್ತಾ ಇದೆ ಅಂದರೆ, ಇವಾಗ ಮೊದಲನೇ ಸಲ ನೀವು ಪ್ರಿಂಟ್ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಬಿಟ್ಟಿದ್ದೀರಾ ಆಲ್ರೆಡಿ. ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್ ಏರಿಯಾ ಅಂತ ಇಲ್ಲಿ ಔಟ್ಪುಟ್ ಬರ್ತಾ ಇದೆ. ಮತ್ತು ಇಲ್ಲೂ ಕೂಡ ನೀವು ಪ್ರಿಂಟ್ ಕಾಲಿಂಗ್ ದಿ ಫಂಕ್ಷನ್ ಟ್ರೈ ಅಂಡರ್ಸ್ಕೋರ್ ಏರಿಯಾ 10, 12 ಅಂತ ಇಲ್ಲಿ ಕೊಟ್ಟಿದ್ದೀವಿ ನಾವು. ಸೊ ಟ್ರೈ ಅಂಡರ್ಸ್ಕೋರ್ ಏರಿಯಾ ಅನ್ನೋದೇನು, ಟ್ರೈ ಅಂಡರ್ಸ್ಕೋರ್ ಏರಿಯಾ ಅನ್ನೋದು ಫಂಕ್ಷನ್ನು. ಇದು ಆ್ಯಕ್ಚುಲಿ ಪ್ರಿಂಟ್ ಕರಿತಾ ಇದೆ, ಇದನ್ನು ಕರಿತಾ ಇದೆ ಮತ್ತು ಅದನ್ನು ಪ್ರಿಂಟ್ ಕೂಡ ಮಾಡ್ತಾ ಇದೆ. ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಸ್ವಲ್ಪ ಚೇಂಜ್ ಮಾಡೋಣ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ. ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಇಲ್ಲಿ ಅಂದರೆ ಸ್ಮಾಲ್ ಚೇಂಜ್ ಮಾಡ್ತೀನಿ. ಇಲ್ಲಿ ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ತೆಗೆದುಬಿಡ್ತೀನಿ. ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ನ ತೆಗೆದುಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ, ರಿಟರ್ನ್
ಏರಿಯಾ ಅಂತ ಕೊಡ್ತೀನಿ, ರಿಟರ್ನ್ ಏರಿಯಾ ಅಂತ ಕೊಡ್ತೀನಿ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ ನೋಡಿ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿ ತೋರಿಸ್ತೀನಿ ನೋಡಿ. ಕಾಲಿಂಗ್ ದಿ ಫಂಕ್ಷನ್ 60 ಸೆಂಟಿಮೀಟರ್ಸ್ ಅಂತ ಬರ್ತಾ ಇದೆ. ಅಂದರೆ ಟ್ರೈ ಏರಿಯಾ ಅನ್ನೋ ಫಂಕ್ಷನ್ನ ಕರಿತಾ ಇದೆ, ವ್ಯಾಲ್ಯೂ 60 ಸೆಂಟಿಮೀಟರ್ಸ್ ಅಂತ ಬರ್ತಾ ಇದೆ. ಸೊ ಇದು ಒಂದು ಪ್ರೋಗ್ರಾಮ್ ನಿಮಗೆ ಅರ್ಥ ಆಯಿತು, ಯಾವ ರೀತಿ ನಾನು ಏರಿಯಾ ಆಫ್ ಎ ಟ್ರಯಾಂಗಲ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಇನ್ನೊಂದು, ಈ ಸೆಷನಲ್ಲಿ ನಾನು ನಿಮಗೆ ಇನ್ನರ್ ಫಂಕ್ಷನ್ಸ್ ಅಂದರೆ ಏನು ಅಂತ ಕೂಡ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇನ್ನರ್ ಫಂಕ್ಷನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಂಕ್ಷನ್ ಒಳಗಡೆ ನಾನು ಒಂದು ಫಂಕ್ಷನ್ ಬರೆದ್ರೆ ಅದು ಇನ್ನರ್ ಫಂಕ್ಷನ್ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂದು ಪ್ರೋಗ್ರಾಮ್ ಬರೆದು ತೋರಿಸ್ತೀನಿ ನಾನು ನಿಮಗೆ. ಹೊಸ ಪ್ರೋಗ್ರಾಮ್ನ ನಾನಿವಾಗ ಸೆಲೆಕ್ಟ್ ಮಾಡೋಣ, ನ್ಯೂ ಪೈಥನ್ ಫೈಲ್. ಇದಕ್ಕೆ ನಾನು ಫಂಕ್ಷನ್ 11 ಅಂತ ಕೊಡ್ತೀನಿ. ಸೊ ಬೇಕಾದ್ರೆ ಒಂದು ಕಮೆಂಟ್ ಕೂಡ ಹಾಕೋಣ ಇಲ್ಲಿ, ಇನ್ನರ್ ಫಂಕ್ಷನ್ ಅಂತ ಕಮೆಂಟು. ಸೊ ಇವಾಗ ನೋಡಿ, ಮೊದಲನೇದಾಗಿ ಒಂದು ಫಂಕ್ಷನ್ನ ಡಿಫೈನ್ ಮಾಡೋಣ. ಡಿಫೈನ್ ಔಟರ್ ಅಂಡರ್ಸ್ಕೋರ್ ಫಂಕ್ಷನ್ ಅಂತ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಒಳಗಡೆ ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡ್ತಾ ಇದ್ದೀನಿ, ಇನ್ನರ್ ಅಂಡರ್ಸ್ಕೋರ್ ಫಂಕ್ಷನ್ ಅಂತ ಡಿಫೈನ್ ಮಾಡ್ತಾ ಇದ್ದೀನಿ. ಈ ಇನ್ನರ್ ಫಂಕ್ಷನಲ್ಲಿ ನಾನು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಪ್ರಿಂಟ್ ಹಲೋ ವರ್ಲ್ಡ್ ಅಂತ ಕೊಡ್ತಾ ಇದ್ದೀನಿ. ಸೊ ಇವಾಗ ಔಟರ್ ಫಂಕ್ಷನ್ ಒಳಗಡೆ ಇನ್ನರ್ ಫಂಕ್ಷನ್ನ ಬರ್ತಿದ್ದೀನಿ. ಆದರೆ ಇನ್ನರ್ ಫಂಕ್ಷನ್ನ ನಾನು ಕರಿಬೇಕು. ಎಲ್ಲಿ ಕರಿಬೇಕು? ನಾನು ಇದನ್ನು ಔಟರ್ ಫಂಕ್ಷನಲ್ಲೇ ಕರಿಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇನ್ನರ್ ಫಂಕ್ಷನ್ನ ನಾನು ಔಟರ್ ಫಂಕ್ಷನಲ್ಲಿ ಕರಿತಾ ಇದ್ದೀನಿ. ಮತ್ತು ಈ ಔಟರ್ ಫಂಕ್ಷನ್ನ ನಾನು ಕರೀಲೇಬೇಕು, ಯಾಕೆಂದರೆ ಔಟರ್ ಫಂಕ್ಷನ್ನ ಎಕ್ಸಿಕ್ಯೂಟ್ ಮಾಡಿದ್ರೇ ಇನ್ನರ್ ಫಂಕ್ಷನ್ ಎಕ್ಸಿಕ್ಯೂಟ್ ಆಗೋದು. ಸೊ ಇವಾಗ ಔಟರ್ ಫಂಕ್ಷನ್ನ ನಾನು ಇಲ್ಲಿ ಕರಿತಾ ಇದ್ದೀನಿ. ಸೊ ಇವಾಗ ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನಿಮಗೆ ಔಟ್ಪುಟ್ ಬರ್ತಾ ಇದೆ ಹಲೋ ವರ್ಲ್ಡ್ ಅಂತ. ಇದು ಹೆಂಗೆ ಬಂತು ಅಂದರೆ, ಮೊದಲನೇದಾಗಿ ಔಟರ್ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಔಟರ್ ಫಂಕ್ಷನಲ್ಲಿ ಏನಿದೆ, ಇನ್ನರ್ ಫಂಕ್ಷನ್ ಇದೆ, ಇನ್ನರ್ ಫಂಕ್ಷನ್ ಡೆಫಿನೇಷನ್ ಇದೆ, ಆಮೇಲೆ ಏನಿದೆ, ಇನ್ನರ್ ಫಂಕ್ಷನ್ ಕಾಲ್ ಇದೆ. ಸೊ ಇನ್ನರ್ ಫಂಕ್ಷನ್ ಕಾಲ್ ಆದಾಗ ಈ ಇನ್ಸೈಡ್ ದ ಇನ್ನರ್ ಫಂಕ್ಷನ್ ಏನಿದೆ ಇನ್ಸೈಡ್ ದ ಇನ್ನರ್ ಫಂಕ್ಷನ್ನು ಪ್ರಿಂಟ್ ಹಲೋ ವರ್ಲ್ಡ್ ಇದೆ, ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ಫಂಕ್ಷನ್ ವಿತಿನ್ ಎ ಫಂಕ್ಷನ್ ಬಂದಾಗ ಅದನ್ನು ನಾವು ಇನ್ನರ್ ಫಂಕ್ಷನ್ ಅಂತ ಕರಿತೀವಿ. ಇವಾಗ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು 2-3 ಕಾನ್ಸೆಪ್ಟನ್ನ ಕಲಿಬೇಕು. ಒಂದು ಲೋಕಲ್ ವೇರಿಯಬಲ್ ಅಂದ್ರೇನು, ಇನ್ನೊಂದು ಗ್ಲೋಬಲ್ ವೇರಿಯಬಲ್ ಅಂದ್ರೇನು ಅಂತ ಇವಾಗ ಕಲಿಯೋಣ. ಸೊ ಇದೇ ಪ್ರೋಗ್ರಾಮ್ನ ಸ್ವಲ್ಪ ನಾನು ಟ್ವೀಕ್ ಮಾಡ್ತೀನಿ. ಟ್ವೀಕ್ ಅಂದರೆ ಸ್ವಲ್ಪ ಚೇಂಜ್ ಮಾಡ್ತೀನಿ. ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ತೆಗೆದುಬಿಡೋಣ ಇಲ್ಲಿ. ಇವಾಗ ಇಲ್ಲಿ ನಾವೇನು ಮಾಡೋಣ ಅಂದರೆ, ಒಂದು ಸ್ಮಾಲ್ ವೇರಿಯಬಲ್ನ ಡಿಕ್ಲೇರ್ ಮಾಡೋಣ. ಎಕ್ಸ್ ಈಸ್ ಈಕ್ವಲ್ ಟು ಹಲೋ ವರ್ಲ್ಡ್ ಅಂತ ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡ್ತೀನಿ ನೋಡಿ. ಇವಾಗ ಎಕ್ಸ್ ಅನ್ನೋದು ಒಂದು ವೇರಿಯಬಲ್ಲು, ಅದಕ್ಕೆ ವ್ಯಾಲ್ಯೂ ಹಲೋ ವರ್ಲ್ಡ್ ಅಂತ ಕೊಟ್ಟಿದ್ದೀನಿ. ಅದನ್ನು ಔಟರ್ ಫಂಕ್ಷನ್ ಹೊರಗಡೆ ನಾನು ಡಿಫೈನ್ ಮಾಡಿದ್ದೀನಿ. ಇವಾಗ ಇಲ್ಲೇನು ಮಾಡ್ತಾಯಿದ್ದೀನಿ, ನಾನು ಈ ಫಂಕ್ಷನ್ ಒಳಗಡೆ, ಇನ್ನರ್ ಫಂಕ್ಷನ್ ಒಳಗಡೆ ನಾನು ಆ ಪ್ರಿಂಟ್ನ, ಆ ಎಕ್ಸ್ ವ್ಯಾಲ್ಯೂನ ನಾನು ಡಿಸ್ಪ್ಲೇ ಮಾಡ್ತೀನಿ. ಪ್ರಿಂಟ್ ಎಕ್ಸ್ ಅಂತ ಇವಾಗ ಕೊಡ್ತಾ ಇದ್ದೀನಿ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನಿಮಗೆ ಔಟ್ಪುಟ್ ಹಲೋ ವರ್ಲ್ಡ್ ಅಂತಲೇ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದರೆ, ಈ ವೇರಿಯಬಲ್ ಇದೆಯಲ್ಲ ಎಕ್ಸು, ಆ ವೇರಿಯಬಲ್ಲು ಇನ್ನರ್ ಫಂಕ್ಷನ್ ಒಳಗಡೆ ಅವೈಲಬಿಲಿಟಿ ಇದೆ. ಅಂದರೆ ವಿ ಕ್ಯಾನ್ ಸೇ ದ್ಯಾಟ್ ದಿ ಎಕ್ಸ್ ಇಸ್ ಅವೈಲಬಲ್ ಇನ್ಸೈಡ್ ದಿ ಇನ್ನರ್ ಫಂಕ್ಷನ್. ಸೊ ಅದರಿಂದ ಈ ಎಕ್ಸನ್ನು ನಾವು ಗ್ಲೋಬಲ್ ವೇರಿಯಬಲ್ ಅಂತ ಕೂಡ ಕರಿತೀವಿ. ಅಂದರೆ ಈ ವೇರಿಯಬಲ್ಲು ಔಟರ್ ಫಂಕ್ಷನ್ ಒಳಗಡೆನೂ ಇರುತ್ತೆ, ಇನ್ನರ್ ಫಂಕ್ಷನ್ ಒಳಗಡೆನೂ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೂಡ ನಾನು ಪ್ರಿಂಟ್ ಎಕ್ಸ್ ಅಂತ ಕೊಡಬಲ್ಲೆ. ಇಲ್ಲಿ ನಾನು ಪ್ರಿಂಟ್ ಎಕ್ಸ್ ಅಂತ ಕೊಟ್ಟಾಗ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ಇವಾಗ ನೋಡಿ, 2 ಸಲ ಹಲೋ ವರ್ಲ್ಡ್ ಬರ್ತಾ ಇದೆ. ಅಂದರೆ ಒಂದು ಸಲ ನಾನು ಈ ವೇರಿಯಬಲ್ನ ಡಿಕ್ಲೇರ್ ಮಾಡಿ ಹಲೋ ವರ್ಲ್ಡ್ ಅಂತ ಕೊಟ್ಟಾಗ ಆ ವೇರಿಯಬಲ್ ಅವೈಲಬಿಲಿಟಿ ಇನ್ನರ್ ಫಂಕ್ಷನಲ್ಲೂ ಇದೆ ಮತ್ತು ಇಡೀ ಪ್ರೋಗ್ರಾಮಲ್ಲೂ ಇದೆ. ಇವಾಗ ಒಂದು ಸ್ಮಾಲ್ ಚೇಂಜ್ ಮಾಡಿ ನಾವು ಇದನ್ನು ವರ್ಕ್ ಮಾಡಿ ನೋಡೋಣ. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ಇನ್ನರ್ ಫಂಕ್ಷನ್ ಒಳಗಡೆ ಇನ್ನೊಂದು ವೇರಿಯಬಲ್ನ ಡಿಕ್ಲೇರ್ ಮಾಡ್ತೀನಿ. ಅದೇ ವೇರಿಯಬಲ್ ಎಕ್ಸ್ ಅಂತ ತೊಗೊತೀನಿ. ಇಲ್ಲೇನು ಮಾಡ್ತೀನಿ, ನಾನು ಹಲೋ ಪೈಥನ್ ಅಂತ ಕೊಡ್ತೀನಿ. ಸೊ ಇವಾಗ ಜಸ್ಟ್ ಸ್ಮಾಲ್ ಚೇಂಜ್ ಮಾಡಿದ್ದೀನಿ ಪ್ರೋಗ್ರಾಮಲ್ಲಿ. ಏನು ಚೇಂಜ್ ಮಾಡಿದ್ದೀನಿ ಅಂದರೆ, ಇನ್ನರ್ ಫಂಕ್ಷನಲ್ಲಿ ನಾನು ಹಲೋ ಪೈಥನ್ ಅಂತ ಕೊಟ್ಟಿದ್ದೀನಿ. ಸೊ ಇವಾಗ 2 ವೇರಿಯಬಲ್ಸ್ ಇದೆ ನಿಮಗೆ. ಒಂದು ಔಟರ್ ಫಂಕ್ಷನ್ ಮೇಲ್ಗಡೆ ಒಂದು ಎಕ್ಸ್ ವೇರಿಯಬಲ್ ಇದೆ, ಇನ್ನೊಂದು ಇನ್ನರ್ ಫಂಕ್ಷನ್ ಒಳಗಡೆ ಒಂದು ಎಕ್ಸ್ ವೇರಿಯಬಲ್ ಇದೆ. ಒಂದು ಪ್ರಿಂಟು ಇನ್ನರ್ ಫಂಕ್ಷನಲ್ಲಿದೆ, ಇನ್ನೊಂದು ಪ್ರಿಂಟು ಔಟರ್ ಫಂಕ್ಷನ್ ಡಿಫೈನ್ ಆದಮೇಲಿದೆ, ಅಂದರೆ ಕರೆದಾದ್ಮೇಲಿದೆ. ಸೊ ಇವಾಗ ನೀವು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಔಟ್ಪುಟ್ ಹಲೋ ಪೈಥನ್ ಆ್ಯಂಡ್ ಹಲೋ ವರ್ಲ್ಡ್ ಅಂತ ಬರ್ತಾ ಇದೆ. ಇದು ಯಾಕೆ ಹಿಂಗೆ ಬರ್ತಾ ಇದೆ ಅಂದರೆ, ಹಲೋ ಪೈಥನ್ ಅನ್ನೋದು ಇನ್ನರ್ ಫಂಕ್ಷನ್ ಒಳಗಡೆ ಇರೋದು. ಸೊ ಆದ್ದರಿಂದ ಪ್ರಿಂಟ್ ಎಕ್ಸ್ ಅಂತ ಬಂದಾಗ
ಅದು ಒಳಗಡೆ ಇರೋ ಫಂಕ್ಷನ್ನ ಒಳಗಡೆ ಇರೋ ವೇರಿಯಬಲ್ನ ತೊಗೊತಾ ಇದೆ. ಆದರೆ ಇಲ್ಲಿ ಕೆಳಗಡೆ ಲೈನ್ ನಂಬರ್ 9 ಅಬ್ಸರ್ವ್ ಮಾಡಿ, ಪ್ರಿಂಟ್ ಎಕ್ಸ್ ಅಂತ ಕೊಟ್ಟಿದ್ದೀನಲ್ಲ, ಇಲ್ಲಿ ಹಲೋ ವರ್ಲ್ಡ್ ಅಂತ ಬರ್ತಾ ಇದೆ. ಯಾವ ವೇರಿಯಬಲ್ ತೊಗೊತಾ ಇದೆ ಇದು? ಈ ಎಕ್ಸ್ ವೇರಿಯಬಲ್ ಅಂದರೆ ಯಾವುದು? ಲೈನ್ ನಂಬರ್ 2 ಅಲ್ಲಿ ಡಿಫೈನ್ ಮಾಡಿದ್ದೀನಲ್ಲ ಆ ಎಕ್ಸ್ ವೇರಿಯಬಲ್ನ ತೊಗೊತಾ ಇದೆ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ಇನ್ನರ್ ಫಂಕ್ಷನಲ್ಲಿ ಒಂದು ವೇಳೆ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ ಇದ್ದರೆ ಆ ವ್ಯಾಲ್ಯೂ ಆಫ್ ಎ ವೇರಿಯಬಲ್ಲೇ ಪ್ರಿಂಟ್ ಆಗುತ್ತೆ. ಸರಿ, ಹಾಗಾದರೆ ಇವಾಗ ನೋಡಿ ಇನ್ನೊಂದು ಸ್ಮಾಲ್ ಚೇಂಜ್ ಮಾಡೋಣ ಈ ಪ್ರೋಗ್ರಾಮಲ್ಲಿ. ಇವಾಗ ನಾನು ಏನು ಮಾಡ್ತೀನಿ, ಇದೇ ಎಕ್ಸನ್ನು ನಾನಿಲ್ಲಿ ಗ್ಲೋಬಲ್ ಎಕ್ಸ್ ಅಂತ, ಸರಿ ಈಗ ಈ ವೇರಿಯಬಲನ್ನು ಏನು ಮಾಡ್ತೀನಿ, ಗ್ಲೋಬಲ್ ಎಕ್ಸ್ ಅಂತ ಮಾಡ್ತೀನಿ. ನೋಡಿ, ಗ್ಲೋಬಲ್ ಎಕ್ಸ್ ಅಂತ ಮಾಡ್ತೀನಿ. ಇವಾಗ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಹಲೋ ಅಂತ ಕೊಡ್ತೀನಿ. ಇವಾಗ ಈ ಪ್ರೋಗ್ರಾಮ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಈ ಪ್ರೋಗ್ರಾಮ್ನ ನಾವು ಎಕ್ಸಿಕ್ಯೂಟ್ ಮಾಡಿದಾಗ 2 ಸಲಿನೂ ನಂಗೆ ಹಲೋ ಪೈಥಾನ್ ಅಂತ ಬರ್ತಾ ಇದೆ. ಇದು ಯಾಕೆ ಬರ್ತಾ ಇದೆ ಅಂದರೆ ಎಕ್ಸ್ ಅನ್ನೋದು ಗ್ಲೋಬಲ್ ವೇರಿಯಬಲ್ಲಾಗಿ ಮಾಡಿಬಿಟ್ಟೆ. ಇವಾಗ ಗ್ಲೋಬಲ್ ವೇರಿಯಬಲ್ ಅಂತ ಮಾಡಿದಾಗ ಈ ಎಕ್ಸ್ ವ್ಯಾಲ್ಯೂ ಏನಿದೆ, ವೇರಿಯಬಲ್ ವ್ಯಾಲ್ಯೂ ಏನಿದೆ, ಅದು ಇಡೀ ಇನ್ನರ್ ಫಂಕ್ಷನ್ಗೂ ಅವೈಲಬಿಲಿಟಿ ಇದೆ, ಔಟರ್ ಫಂಕ್ಷನ್ಗೂ ಅವೈಲಬಿಲಿಟಿ ಇದೆ, ಮತ್ತು ಮೈನ್ ಪ್ರೋಗ್ರಾಮ್ಗೂ ಅವೈಲಬಿಲಿಟಿ ಇದೆ. ಇದು ಮೈನ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಗ್ಲೋಬಲ್ ವೇರಿಯಬಲ್ ಆ್ಯಂಡ್ ದಿ ಲೋಕಲ್ ವೇರಿಯಬಲ್. ಸೊ ಇವಾಗ ನಿಮಗೆ ಫಂಕ್ಷನ್ನಲ್ಲಿ ಔಟರ್ ಫಂಕ್ಷನ್ ಅಂದರೆ ಏನು, ಇನ್ನರ್ ಫಂಕ್ಷನ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಯಿತು. ಇವಾಗ ಇನ್ನೊಂದು ಕಾನ್ಸೆಪ್ಟ್ ಇದೆ ಪೈಥಾನಲ್ಲಿ, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಆ ಕಾನ್ಸೆಪ್ಟ್ ಇದೆ. ಅದನ್ನು ನಾವು ರಿಕರ್ಸಿವ್ ಫಂಕ್ಷನ್ ಅಂತ ಕರಿತೀವಿ. ರಿಕರ್ಸಿವ್ ಫಂಕ್ಷನ್ ಅಂದರೆ ಫಂಕ್ಷನ್ ಕಾಲಿಂಗ್ ಎ ಫಂಕ್ಷನ್, ಅಂದರೆ ಆ ಫಂಕ್ಷನ್ನ ಅದೇ ಮತ್ತೆ ಕರ್ಕೊತಾ ಇರುತ್ತೆ. ಅದಕ್ಕೆ ನಾವು ರಿಕರ್ಸಿವ್ ಫಂಕ್ಷನ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ ನೋಡಿ. ಇವಾಗ ಈ ಪ್ರೋಗ್ರಾಮಲ್ಲಿ ನಾನು ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ನಾನು ಕಂಡುಹಿಡಿತಾ ಇದ್ದೀನಿ. ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಅಂದರೆ ಏನು ಅಂತ ನಿಮಗೆ ಗೊತ್ತು. ಫಾರ್ ಎಕ್ಸಾಂಪಲ್ ಫ್ಯಾಕ್ಟೋರಿಯಲ್ ಆಫ್ 4 ಅಂದರೆ 4 × 3 × 2 × 1. ಫ್ಯಾಕ್ಟೋರಿಯಲ್ ಆಫ್ 5 ಅಂದರೆ 5 × 4 × 3 × 2 × 1. ಸೊ ಇದೇ ಕಾನ್ಸೆಪ್ಟ್ನ ನಾವು ಫ್ಯಾಕ್ಟೋರಿಯಲ್ ಕಾನ್ಸೆಪ್ಟ್ನ ನಾವು ಯಾವ ರೀತಿ ನಾವು ರಿಕರ್ಸಿವ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರಿಬೋದು ಅನ್ನೋದನ್ನು ಇವಾಗ ನಾವು ನೋಡೋಣ. ಇವಾಗ ನಾನು ಏನು ಮಾಡಿದ್ದೀನಿ, ಡಿಫೈನ್ ಫ್ಯಾಕ್ಟೋರಿಯಲ್ ಆಫ್ ಎಕ್ಸ್ ಅಂದರೆ ಏನು, ಒಂದು ಫ್ಯಾಕ್ಟೋರಿಯಲ್ ಅನ್ನೋದು ಒಂದು ಫಂಕ್ಷನ್ನು, ಅದಕ್ಕೆ ಎಕ್ಸ್ ಅನ್ನೋ ಒಂದು ಪ್ಯಾರಾಮೀಟರ್ನ ಕೊಟ್ಟಿದ್ದೀನಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1 ರಿಟರ್ನ್ 1 ಅಂತ ಕೊಟ್ಟಿದ್ದೀನಿ. ಅಂದರೆ ಫ್ಯಾಕ್ಟೋರಿಯಲ್ ಆಫ್ 1 ಈಸ್ ಆಲ್ವೇಸ್ 1. ಅದು ಮ್ಯಾಥಮೆಟಿಕಲ್ ರೂಲು. ಫ್ಯಾಕ್ಟೋರಿಯಲ್ ಆಫ್ 1 ಏನೋ ಅದು 1. ಸೊ ಅಕಸ್ಮಾತ್ ನಾನೇನಾದರೂ 1 ಅನ್ನೋ ವ್ಯಾಲ್ಯೂನೇ ಕೊಟ್ಟಾಗ ಈ ಫಂಕ್ಷನ್ಗೆ ಅದು 1 ಅಂತಲೇ ನಂಗೆ ಔಟ್ಪುಟ್ ಕೊಡಬೇಕು. ಒಂದು ವೇಳೆ ಎಕ್ಸ್ ಇಸ್ ಈಕ್ವಲ್ ಟು 1 ಆಗದೇ ಇದ್ದರೆ ಎಕ್ಸ್ ಇಂಟು ಫ್ಯಾಕ್ಟೋರಿಯಲ್ ಆಫ್ ಎಕ್ಸ್ ಮೈನಸ್ 1 ಅಂತ ಕೊಟ್ಟಿದ್ದೀನಿ. ರಿಟರ್ನ್ ಎಕ್ಸ್ ಇಂಟು ಫ್ಯಾಕ್ಟೋರಿಯಲ್ ಆಫ್ ಎಕ್ಸ್ ಮೈನಸ್ 1 ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಈ ಪ್ರೋಗ್ರಾಮ್ನ ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಂತ ನೋಡೋಣ. ನಂಬರ್ ಇಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದೀನಿ. ಅಂದರೆ ಈ ಪ್ರೋಗ್ರಾಮ್ನ ಉದ್ದೇಶ ಏನು ಅಂದರೆ ಈ 4 ಫ್ಯಾಕ್ಟೋರಿಯಲ್ ನಾನು ಕಂಡುಹಿಡಿಬೇಕು. ಅಂದರೆ 4 × 3 × 2 × 1. ಸೊ ಈ ಪ್ರೋಗ್ರಾಮ್ನ ಫಸ್ಟ್ ರನ್ ಮಾಡಿ ನೋಡೋಣ, ಔಟ್ಪುಟ್ ಬರ್ತಿದೆಯೋ ಅಲ್ವೋ ನೋಡೋಣ. ಫ್ಯಾಕ್ಟೋರಿಯಲ್ ಆಫ್ 4 ಇಸ್ 24. ಔಟ್ಪುಟ್ ಕರೆಕ್ಟಾಗಿ ಬರ್ತಿದೆ. ಸೊ ಯಾವ ರೀತಿ ಈ ಪ್ರೋಗ್ರಾಮ್ ವರ್ಕ್ ಆಗ್ತಿದೆ ನೋಡಿ. ಪ್ರಿಂಟ್ ದ ಫ್ಯಾಕ್ಟೋರಿಯಲ್ ಆಫ್ ನಂಬರ್ ಅಂದರೆ ಯಾವುದು? ಇವಾಗ ನಾನು ಕೊಟ್ಟಿದ್ದು 4 ಈಸ್ ಫ್ಯಾಕ್ಟೋರಿಯಲ್ ಆಫ್ ನಮ್ ಅಂತ ಕೊಟ್ಟಿದ್ದೀನಿ. ನಮ್ ಅಂದರೆ ಏನು? 4. ಸೊ ಈ 4 ಅನ್ನೋ ವ್ಯಾಲ್ಯೂ ಎಕ್ಸಿಗೆ ಹೋಗುತ್ತೆ. ಸೊ ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತಾ ಇದ್ದೀನಿ. ಇಫ್ ಎಕ್ಸ್ ಈಕ್ವಲ್ಸ್ ಟು 1, ಎಕ್ಸ್ ಈಕ್ವಲ್ಸ್ ಟು 1 ಅಲ್ಲ, ಯಾಕೆಂದರೆ 4 1 ಈಕ್ವಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಎಲ್ಸಿಗೆ ಬರುತ್ತೆ. ಎಲ್ಸಿಗೆ ಬಂದಾಗ ಏನಾಗುತ್ತೆ? ರಿಟರ್ನ್ 4 × ಫ್ಯಾಕ್ಟೋರಿಯಲ್ ಆಫ್ ಎಕ್ಸ್ ಮೈನಸ್ 1. ಸೊ ಫ್ಯಾಕ್ಟೋರಿಯಲ್ ಆಫ್ ಎಕ್ಸ್ ಮೈನಸ್ 1 ಅಂದರೆ ಏನು? 4 - 1 3. ಸೊ 4 × 3 ಮಲ್ಟಿಪ್ಲೈ ಆಯಿತು. ಅದೇ ಥರ ಮತ್ತೆ ಕರ್ಕೊಂತು ಮತ್ತೆ 3 × 2 ಮಲ್ಟಿಪ್ಲೈ ಆಯಿತು. ಸೊ ಆದ್ದರಿಂದ 4 × 3 × 2 × 1 ಮಲ್ಟಿಪ್ಲೈ ಆಗಿ ನನಗೆ ಔಟ್ಪುಟ್ಟು 24 ಅಂತ ಬರುತ್ತೆ. ಇವಾಗ ಇದನ್ನೇ ನಾನು 5 ಅಂತ ಮಾಡಿದ್ರೆ, ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ಇದನ್ನೇ 5 ಅಂತ ಮಾಡಿದ್ರೆ ನಂಗೆ ಔಟ್ಪುಟ್ಟು 120 ಬರ್ತಾ ಇದೆ. ಸೊ 5 × 4 × 3 × 2 × 1 ದಿ ಔಟ್ಪುಟ್ ಇಸ್ 120. ಸೊ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದೆ ನಾನು, ಎಫ್ ಎಕ್ಸ್ ಈಕ್ವಲ್ ಟು 1 ರಿಟರ್ನ್ 1. ಒಂದು ವೇಳೆ ನಾನು ನಂಬರ್ 1 ಅಂತಲೇ ಕೊಟ್ಟಾಗ ಇವಾಗ ಈ ರಿಕರ್ಸಿವ್ ಫಂಕ್ಷನ್ನ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ನನಗೆ ಔಟ್ಪುಟ್ 1 ಬರ್ತಾ ಇದೆ. ಯಾಕಿಲ್ಲಿ ಬರ್ತಾ ಇದೆ ಅಂದರೆ ಇವಾಗ ಫ್ಯಾಕ್ಟೋರಿಯಲ್ ಆಫ್ ನಮ್ ಅಂದರೆ ನಮ್ ಇಸ್ 1. ಸೊ ಇದು ಫ್ಯಾಕ್ಟೋರಿಯಲ್ ಆಫ್ 1 ಆಯಿತು, ಎಕ್ಸು 1 ಆಯಿತು. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1 ರಿಟರ್ನ್ 1 ಅಂತ ಕೊಟ್ಟಿದ್ದೀನಿ. ಸೊ ಅದರಿಂದ ಏನಾಗುತ್ತೆ? ದ ಫ್ಯಾಕ್ಟೋರಿಯಲ್ ಆಫ್ 1 is 1 ಅಂತ ಅದು ಔಟ್ಪುಟ್ ತೋರಿಸ್ತಾ ಇದೆ. ಸೊ ಇದು ಹೌ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ ಎ ಗಿವನ್ ನಂಬರ್ ಯೂಸಿಂಗ್ ರಿಕರ್ಸಿವ್ ಫಂಕ್ಷನ್ಸ್ ಅಂತ ನೀವು ಅರ್ಥ ಮಾಡ್ಕೊಂಡ್ರಿ. ಸೊ ಇದುವರ ತನಕ ನಿಮಗೆ ಫಂಕ್ಷನ್ಸ್ ಅಲ್ಲರಿ ಏನು,
ಫಂಕ್ಷನ್ಸ್ನ ಯಾವ ರೀತಿ ನಾವು ಡಿಫೈನ್ ಮಾಡಬೇಕು, ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಅಂದ್ರೇನು, ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂದ್ರೇನು, ಆರ್ಗ್ಯುಮೆಂಟ್ಸ್ ಅಂದ್ರೇನು, ಫಂಕ್ಷನ್ನ ಯಾವ್ಯಾವ ರೀತಿ ನಾವು ಕರಿಬೋದು, ಫಂಕ್ಷನ್ನ ಅಸೋಸಿಯೇಟ್ ಮಾಡೋದು ಹೆಂಗೆ ವೇರಿಯಬಲ್ಗೆ, ಫಂಕ್ಷನ್ನ ಹೆಂಗೆ ಪ್ರಿಂಟ್ ಮಾಡೋದು, ಫಂಕ್ಷನ್ನ ಇಫ್ ಕಂಡೀಷನಲ್ಲಿ ಹೆಂಗೆ ಕರೆಯೋದು, ಇದನ್ನೆಲ್ಲ ನೀವು ಕಲ್ತ್ರಿ. ತುಂಬ ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಮುಂಬರುವ ಸೆಷನಲ್ಲಿ ನಿಮಗೆ ಕಲೆಕ್ಷನ್ಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.